ಇದರಲ್ಲೇ ಒಂದು ಗ್ಲಾಸು ರಾಗಿ, ಒಂದು ಗ್ಲಾಸು ಮಿಕ್ಸ್ ಕಾಳು, 2 ಗ್ಲಾಸ್ ಅಕ್ಕಿ, ಹಾಫ್ ಗ್ಲಾಸು ಉದ್ದಿನಬೇಳೆ. ಇದರಲ್ಲಿ ಈ ಗ್ಲಾಸಲ್ಲಿ ಮೆಜರ್ಮೆಂಟ್ ಹಾಕಿ ಇವಾಗ ನೆನೆ ಇಡೋದು. ರಾತ್ರಿ ನೆನೆ ಇಡೋದು, ಬೆಳಗ್ಗೆ ಮಿಕ್ಸಿಗೆ ಹಾಕಿ ದೋಸೆ ಮಾಡೋದು. ರಾತ್ರಿ ನೆನೆ ಇಟ್ಟಿದ್ನಲ್ಲ ಅಕ್ಕಿ ಕಾಳು, ಇದಕ್ಕೆ ನಾವು ಕಾಳು ದೋಸೆ ಅಂತ ಕರಿತೀವಿ. ಮಿಕ್ಸಿಗೆ ಹಾಕೊಂಡ್ರೆ ಇವಾಗ ಬೆಳಗ್ಗೆ ಮಿಕ್ಸಿಗೆ ಹಾಕೊಂಡು ಮತ್ತು ಇವಾಗ ದೋಸೆ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ. ಇದು ಮಿಕ್ಸ್ ಕಾಳು ದೋಸೆ ಭಾಳ ಟೇಸ್ಟ್ ಇರ್ತದೆ, ಆರಾಮಾಗಿ ತಿನ್ಬೋದು. ಇದನ್ನು ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿಯಲ್ಲಿ ಭಾಳ ಟೇಸ್ಟ್ ಬರ್ತದೆ. ಜಲ್ದಿನೂ ಆಗುತ್ತೆ, ಟೈಮ್ ಹಿಡಿಯೋದಿಲ್ಲ. ಮತ್ತು ಭಾಳ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಬರ್ತದೆ. ಒಂದ್ಸಲ ಟ್ರೈ ಮಾಡಿ, ಭಾಳ ಟೇಸ್ಟ್ ಇರ್ತದೆ. ಹೆಲ್ದಿ ಬರ್ಬೋದು ಸಹ. ಬರೀ ದೋಸೆ ತಿನ್ನೋದು ಬರೀ ಎಕ್ಕಿದೆ ಅನ್ನೋದು ಬದಲು ಕಾಳನ್ನು ಜಾಸ್ತಿ ಹಾಕಿನೂ ಮಾಡಿದರೆ ಇನ್ನೂ ಟೇಸ್ಟ್ ಬರ್ತದೆ. ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಮಾಡಿ. ಕೊಬ್ಬರಿ ಚಟ್ನಿ ಕಾಳು ದೋಸೆ. ಕೊಬ್ಬರಿ ಚಟ್ನಿ ಕಾಳು ದೋಸೆ.